ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟರ್ ರೆಗ್ಯುಲರ್ ಡಿಪ್ಲೊಮಾ ಕೋರ್ಸ್ ಅಡ್ಮಿಷನ್ಗೆ 2025-26 ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟರ್ ಡಿಪ್ಲೊಮಾ ಅಡ್ಮಿಷನ್ದು ಲಾಸ್ಟ್ ಡೇಟ್ ಯಾವಾಗಿದೆ, ವಿತ್ ಫೈನ್ ವಿದೌಟ್ ಫೈನ್ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೇ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ನೀವು ಇಲ್ಲಿ ನೋಡಬಹುದು ಸರ್ಕ್ಯುಲರ್ ಡೇಟೆಡ್ 13/6/2025 ಪ್ರಕಾರ 2025-26ನೇ ಸಾಲಿನ 3 ಮತ್ತು 5ನೇ ಸೆಮಿಸ್ಟರ್ ಡಿಪ್ಲೊಮಾ ವ್ಯಾಸಂಗಗಳಿಗೆ ವಿದ್ಯಾರ್ಥಿಗಳ ಪ್ರವೇಶ ಅಡ್ಮಿಷನ್ ಯಾವಾಗ ಮಾಡಿಸ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ವರ್ಗಾವಣೆ ಬಗ್ಗೆ ಸಪೋಸ್ ಕೆಲವೊಂದು ಸ್ಟೂಡೆಂಟ್ಸ್ ಟ್ರಾನ್ಸ್ಫರ್ ತೊಗೋಬೇಕಂತ ಮಾಡ್ತಾರೆ ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ, ಅದರ ಬಗ್ಗೆನೂ ಮಾಹಿತಿನ ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಬಗ್ಗೆ ನಾನು ಆಮೇಲೆ ಮತ್ತೊಮ್ಮೆ ಸಪ್ರೇಟಾಗಿ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಅಡ್ಮಿಷನ್ ಲಾಸ್ಟ್ ಡೇಟ್ ವಿತ್ ಫೈನ್ ವಿದೌಟ್ ಫೈನ್ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಈ ಸರ್ಕ್ಯುಲರ್ ಪ್ರಕಾರ ಫಸ್ಟ್ ಇಯರ್ದವ್ರು ಆಲ್ರೆಡಿ ಅಡ್ಮಿಷನ್ ತೊಗೊಂಡಿರಿ. ಓನ್ಲಿ ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟರ್ದವ್ರಿಗೆ ಇಲ್ಲಿ ಮಾಹಿತಿ ಇದೆ ನೋಡಿರಿ. ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟರ್ದವ್ರಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ವಿದೌಟ್ ಫೈನ್ 30th June 2025 ಒಳಗಡೆ ನೀವು ಅಡ್ಮಿಷನ್ ಮಾಡಿಸಿದರೆ ಯಾವುದೇ ದಂಡ ಶುಲ್ಕವಿಲ್ಲದೆ ಪ್ರವೇಶ ನೀಡುವುದಂದರೆ ಯಾವುದು ಫೈನ್ ಇರಲಾರ್ದ ವಿದೌಟ್ ಫೈನ್ ನೀವು ಅಡ್ಮಿಷನ್ ತೊಗೋಬೇಕಾಗ್ತೈತಿ ಬಿಫೋರ್ 30th June. ಸಪೋಸ್ ಯಾವುದೋ ಒಂದು ರೀಸನ್ನಿಂದ ಲೇಟ್ ಆಯಿತು, ನಿಮ್ಗೆ ಗೊತ್ತಿರಲಾರ್ದ ಲೇಟ್ ಮಾಡಿದರೆ ಅವಾಗೂ ಅವಕಾಶ ಇರ್ತೈತಿ, ಬಟ್ ನೀವು ಫೈನ್ ತುಂಬಬೇಕಾಗ್ತೈತಿ. ಫೈನ್ ಎಷ್ಟಂದರೆ 200 ರೂಪೀಸ್ ಫೈನ್ ಬೀಳ್ತೈತಿ. ಅದು ಯಾವಾಗಂದರೆ ಬಿಫೋರ್ 10th July ಒಳಗಡೆ ಮಾಡಿದರೆ ಫೈನ್ 200 ರೂಪೀಸ್. ಅಂದರೆ ಆಫ್ಟರ್ 30th June ಬಿಫೋರ್ 10th July ನೀವು ಅಡ್ಮಿಷನ್ ತೊಗೊಂಡ್ರೆ 200 ರೂಪೀಸ್ ಫೈನ್ ಪೇ ಮಾಡಬೇಕಾಗ್ತೈತಿ ವಿತ್ ಅಡ್ಮಿಷನ್ ಫೀಸ್. ಅಡ್ಮಿಷನ್ ಫೀಸ್ ಎಷ್ಟು ನೀವು ತುಂಬಿರ್ತಿರಲ್ಲ ಹೋದ ವರ್ಷ, ಅದರ ಜೊತೆಗೆ ಏನಾದರೂ ಎಕ್ಸ್ಟ್ರಾ ಇದ್ರೂ ಈ ಸಲ ನೀವು ಒಂದ್ಸಲ ಆಫೀಸ್ನಲ್ಲಿ ಕೇಳಿ ಅಡ್ಮಿಷನ್ ಫೀಸ್ ಎಷ್ಟು ಅಂತಂತ ಹೇಳಿ ಕೇಳಿ ತಿಳ್ಕೊಂಡು ತುಂಬಬೇಕಾಗ್ತೈತಿ. ಲೇಟ್ ಆದರೆ ಫೈನ್ ಎಷ್ಟು ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಪೋಸ್ ಇನ್ನೂ ಲೇಟ್ ಆದರೆ ಅಂದರೆ ಆಫ್ಟರ್ 10th July ನೀವು ಏನಾದರೂ ತುಂಬಲಿಕ್ಕೆ ಹೋದರೆ ಫೈನ್ ಇನ್ನೂ ಜಾಸ್ತಿ ಆಗ್ತೈತಿ. ಬಿಫೋರ್ 21st July ಒಳಗಡೆ ನೀವು ತುಂಬಿದರೆ ಫೈನ್ ಎಷ್ಟು ಆಗ್ತೈತೆ ಅಂದರೆ 400 ರೂಪೀಸ್ ನೀವು ಫೈನ್ ಪೇ ಮಾಡಬೇಕಾಗ್ತೈತಿ. ದಟ್ ಈಸ್ ಫ್ರಾಮ್ 10th Julyಲಿಂದ 21st July ಒಳಗಡೆ ನೀವು ಫೈನ್ ತುಂಬೋದು ಎಷ್ಟಾಗ್ತದೆ ಅಂದರೆ 400 ರೂಪೀಸ್. ಸಪೋಸ್ ನಿಮ್ದು ಲೇಟ್ ಆಯ್ತಂದರೆ. ನೆಕ್ಸ್ಟ್ ಇನ್ನೂ ಲೇಟ್ ಆದರೆ ಆಫ್ಟರ್ 21st July ಇನ್ನೂ ಲೇಟ್ ಆದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಇನ್ನೂ ಲೇಟ್ ಆದರೆ ಎಲ್ಲಿ ತನಕ ಅಪ್ ಟು 31st July ತನಕ ನೀವು ಅಡ್ಮಿಷನ್ ತೊಗೋಬಹುದು, ಬಟ್ ಫೈನ್ ಇನ್ನೂ ಜಾಸ್ತಿ ಆಗ್ತೈತಿ. ಅಡ್ಮಿಷನ್ ಫೀಸ್ ಜೊತೆಗೆ 1000 ರೂಪೀಸ್ ನೀವು ಫೈನ್ ತುಂಬಬೇಕಾಗ್ತೈತಿ. ಭಾಳ ಲೇಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಅನ್ನೆಸೆಸರಿ ಫೈನ್ ತುಂಬಲಿಕ್ಕೆ ಹೋಗಬೇಡ್ರಿ. ಯಾರೆಲ್ಲ ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟರ್ಗೆ ಅಡ್ಮಿಷನ್ ತೊಗೋಬೇಕು ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರು ಎಲಿಜಿಬಲ್ ಇದಿರಲ್ಲ ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟ್ರಿಗೆ ಅಡ್ಮಿಷನ್ ತೊಗೊಳಿಕ್ಕೆ ಅವರೆಲ್ಲ ಬೇಗನೆ ಅಡ್ಮಿಷನ್ ಮಾಡಿರಿ. ನಿಮಗೆ ಅಡ್ಮಿಷನ್ ಜೊತೆಗೆ ಎಕ್ಸಾಮಿನೇಷನ್ ಫೀಸು ತುಂಬಬೇಕಂತೇಳಿ ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ ನೋಡ್ರಿ, ಸೂಚನೆ ಇದೆ. ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕವನ್ನು ಕಡ್ಡಾಯವಾಗಿ ಪ್ರವೇಶ ಶುಲ್ಕದ ಜೊತೆಗೆ ಪಾವತಿ ಮಾಡತಕ್ಕದ್ದು ಅಂತೇಳಿ ಕೊಟ್ಟಿದ್ದಾರೆ. ಅಡ್ಮಿಷನ್ ಫೀಸ್ ಜೊತೆಗೆ ನೀವು ಎಕ್ಸಾಮ್ ಫೀಸು ತುಂಬಬೇಕಾದಂತ ಕೊಟ್ಟಿದ್ದಾರೆ. ಈ ಮಾಹಿತಿಯನ್ನು ಎಕ್ಸಾಕ್ಟ್ ಕ್ಲಿಯರ್ಲಿ ನಿಮಗೆ ನಿಮ್ಮ ಕಾಲೇಜಿನಿಂದನೇ ಮಾಹಿತಿ ಕೊಡ್ತಾರೆ. ಅಡ್ಮಿಷನ್ ಡೇಟ್ ಮತ್ತು ಎಕ್ಸಾಮ್ ಫೀಸ್ ಎಲ್ಲ ಎಕ್ಸಾಮ್ ಫೀಸ್ ಜೊತೆಗೆ ಅಡ್ಮಿಷನ್ ಫೀಸ್ ಎಷ್ಟು ಎಲ್ಲರೂ ನೀವು ನಿಮ್ಮ ಆಫೀಸಿನಲ್ಲಿ ಕಾಲೇಜಿನ ಆಫೀಸ್ನಲ್ಲಿ ಮಾಹಿತಿ ಪಡೆದು ನೀವು ವೆಲ್ ಬಿಫೋರ್ ದ ಲಾಸ್ಟ್ ಡೇಟ್ ವಿದೌಟ್ ಫೈನ್ ನೀವು ತುಂಬ್ರಿ. ಓಕೆ, ಈ ಮಾಹಿತಿ ಬಹಳ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಮತ್ತು ಯಾರೆಲ್ಲ ಎಲಿಜಿಬಲ್ ಆಗ್ತೀರಿ ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟ್ರಿಗೆ ಅಂತಂಥೇಳಿ ಅದನ್ನು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸಪೋಸ್ ನೀವು ಫೇಲ್ ಆದ್ರೂ ನೀವು ಅಡ್ಮಿಷನ್ ತೊಗೊಳಿಕ್ಕೆ ಎಲಿಜಿಬಲ್ ಇರ್ತೀರಿ ಓನ್ಲಿ ವೆನ್ ಯಾವಾಗಂದರೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟರ್ಗೆ ಅಡ್ಮಿಷನ್ ತೊಗೋಬೇಕಂದ್ರೆ ಯಾರು ಅಡ್ಮಿಷನ್ ತೊಗೋಬೋದು ಅಂತಂದರೆ 1 ಮತ್ತು 2 ಅಂದರೆ ಥರ್ಡ್ ಸೆಮಿಸ್ಟರ್ಗೆ ಹೋಗಬೇಕಂದ್ರೆ 1 ಮತ್ತು 2ನೇ ಸೆಮಿಸ್ಟರ್ ಪರೀಕ್ಷೆಯಲ್ಲಿ 4 ವಿಷಯಗಳಿಗಿಂತ ಹೆಚ್ಚಿನ ವಿಷಯಗಳಲ್ಲಿ ಅನುತ್ತೀರ್ಣಗೊಂಡಿದ್ದಾರೆ. ಅಂದರೆ 4 ಸಬ್ಜೆಕ್ಟ್ಸ್ಗಿಂತ ಜಾಸ್ತಿ ಫೇಲ್ ಆಗಿದ್ದರೆ
ಫಾರ್ ಎಕ್ಸಾಂಪಲ್ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ಸ್ ಎರಡೂ ಸೇರಿ ನೀವು 5 ಸಬ್ಜೆಕ್ಟ್ಸ್ ಅಥವಾ 6 ಸಬ್ಜೆಕ್ಟ್ಸ್ ಏನಾದರೂ ನೀವು ಫೇಲ್ ಆಗಿದ್ದರೆ ಅವರಿಗೆ ಥರ್ಡ್ ಸೆಮಿಸ್ಟ್ರಿಗೆ ಅಡ್ಮಿಷನ್ ತೊಗೊಳಕ್ಕೆ ಅವಕಾಶ ಇರೋಂಗಿಲ್ಲ, ನಾಟ್ ಎಲಿಜಿಬಲ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ 5th ಸೆಮಿಸ್ಟ್ರಿಗೆ ಅಡ್ಮಿಷನ್ ತೊಗೋಬೇಕಂದ್ರೆ 5th ಸೆಮಿಸ್ಟರ್ ಅಡ್ಮಿಷನ್ ತೊಗೊಬೇಕಂದ್ರೆ 1 to 4th ಸೆಮಿಸ್ಟರ್ ಎಕ್ಸಾಮ್ ಆಲ್ ಸಬ್ಜೆಕ್ಟ್ಸ್ ಅಂದರೆ 1 to 4 ಎಷ್ಟು ಸಬ್ಜೆಕ್ಟ್ಸ್ ಅಲ್ಲ ಎಲ್ಲ ಸಬ್ಜೆಕ್ಟ್ಸ್ನಲ್ಲಿ ನೀವು ಪಾಸ್ ಆದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸಪೋಸ್ ಫೇಲ್ ಆದರೆ 4ಕ್ಕಿಂತ ಕಡಿಮೆ ಫೇಲ್ ಇದ್ದು 1 to 4 ಸೆಮಿಸ್ಟರಲ್ಲಿ 4ಕ್ಕಿಂತ ಕಡಿಮೆ ಫೇಲ್ ಇದ್ದು ಅವರಿಗೆ ಎಲಿಜಿಬಿಲಿಟಿ ಇರ್ತೈತಿ ಅಡ್ಮಿಷನ್ ತೊಗೊಳಕ್ಕೆ 5th ಸೆಮಿಸ್ಟರ್ಗೆ. ಸಪೋಸ್ 4 ಸಬ್ಜೆಕ್ಟ್ಸ್ಗಿಂತ ಜಾಸ್ತಿ ಫೇಲ್ ಆಗಿದ್ದರೆ 1 to 4 ಸೆಮಿಸ್ಟರ್ನಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಜಾಸ್ತಿ ಫೇಲ್ ಆಗಿದ್ದರೆ 4ಕ್ಕಿಂತ ಜಾಸ್ತಿ ಅಂದರೆ 5, 6, 7 ಸಬ್ಜೆಕ್ಟ್ಸ್ ಏನಾದರೂ ನೀವು ಫೇಲ್ ಆಗಿದ್ದರೆ ಆವಾಗ ನೀವು ಎಲಿಜಿಬಲ್ ಇರೋಂಗಿಲ್ಲ ಅಡ್ಮಿಷನ್ ತೊಗೊಳಕ್ಕೆ. ಸೊ ಇವರು ನೀವು ಕೇಳ್ತೀರಿ, ಸಪೋಸ್ ನಂದು 4ಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ಸ್ ಫೇಲ್ ಆಗಿದೆ, ನಾವು ಯಾವಾಗ ಅಡ್ಮಿಷನ್ ತೊಗೋಬೇಕಂತ ನೀವು ಕೇಳ್ತಿರಲ್ಲ. ಸೊ ನೀವೇನು ಮಾಡಬೇಕಂದ್ರೆ ಮೇಕಪ್ ಎಕ್ಸಾಮ್ ಅಂತಿದೆ, ಈಗ ಜುಲೈದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಮೇಕಪ್ ಎಕ್ಸಾಮ್ ಈಗಾಗಲೇ ನೀವು ಫಾರ್ಮ್ ಫಿಲಪ್ ಮಾಡಿರ್ಬೋದು. ಮೇಕಪ್ ಎಕ್ಸಾಮ್ನಲ್ಲಿ ನೀವು ಕ್ಲಿಯರ್ ಮಾಡಿಕೊಂಡ್ರೆ 4 ಸಬ್ಜೆಕ್ಟ್ಸ್ಗಿಂತ ಕಡಿಮೆ ಏನಾದರೂ ನಿಮ್ಮ ಫೇಲ್ ಸಬ್ಜೆಕ್ಟ್ಸ್ ಉಳಿದು ಅಂದರೆ ನೀವು ಅಡ್ಮಿಷನ್ ತೊಗೊಳಕ್ಕೆ ಎಲಿಜಿಬಲ್ ಆಗ್ತೀರ. ಆದಷ್ಟು ಬೇಗನೆ ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು. ಸಪೋಸ್ ಏನಾದರೂ ಉಳಿದ್ರೂ 4 ಸಬ್ಜೆಕ್ಟ್ಸ್ ಮ್ಯಾಕ್ಸಿಮಮ್ ಉಳಿದ್ರೂ ನೀವು ಅಡ್ಮಿಷನ್ ತೊಗೊಳಕ್ಕೆ 3rd ಅಥವಾ 5th ಸೆಮಿಸ್ಟರ್ಗೆ ಅಡ್ಮಿಷನ್ ತೊಗೊಳಕ್ಕೆ ನೀವು ಎಲಿಜಿಬಲ್ ಇರ್ತೀರಿ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ರಲ್ಲ ವೆಲ್ ಬಿಫೋರ್ ದ ಲಾಸ್ಟ್ ಡೇಟ್ ಅಡ್ಮಿಷನ್ ತೊಗೊಳ್ರಿ. ಫೀಸ್ ಮತ್ತು ಎಕ್ಸಾಮ್ ಫೀಸ್ ಮತ್ತು ಅಡ್ಮಿಷನ್ ಫೀಸ್ ಎಷ್ಟಿದೆ ಅಂಥೇಳಿ ನೀವು ತಿಳ್ಕೊಂಡು ಅಡ್ಮಿಷನ್ ಮಾಡಿಸ್ಕೋಬೇಕಾಗ್ತೈತಿ. ಸೊ ಈ ಮಾಹಿತಿ ಭಾಳ ಇಂಪಾರ್ಟೆಂಟ್ ಇದೆ. ಲಾಸ್ಟ್ ಡೇತನ ಕಾಯ್ಲಿಕ್ಕೆ ಹೋಗಬೇಡ್ರಿ, ಬೇಗನೆ ಮಾಡಿಕೊಡ್ರಿ. ನಿಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ ಅಥವಾ HODಗೆ ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಅಂತಂತ ಕೇಳಿ ತಿಳ್ಕೊಂಡು ನೀವು ಅಡ್ಮಿಷನ್ ತೊಗೋಬೇಕಾಗ್ತೈತಿ. ಸೊ ಈ ಮಾಹಿತಿ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದಾಗ್ತೈತಿ. ಓಕೆ, ಇದೇ ರೀತಿ ಮಾಹಿತಿಗಾಗಿ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.